ಸರ್ಕಾರದ ಒಂದೊಂದೇ ವಿಕೆಟ್ ಉರುಳಿದಿದೆ. ಕೈದಳದ ಬುಡಕ್ಕೆ ಬೆಂಕಿ ಬಿದ್ದಿದೆ. ಶೇಕ್ ಆಗ್ತಿರೋ ಸರ್ಕಾರ ಇದೇ ಶುಕ್ರವಾರವೇ ಪತನವಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಹಾಗಾದ್ರೆ ಕಮಲದ ಗೆರಿಲ್ಲಾ ಯುದ್ಧ ತಂತ್ರ ವರ್ಕೌಟ್ ಆಗಿಬಿಡುತ್ತಾ? ಆ ಒಬ್ಬ ಸೂತ್ರಧಾರ ಮಾಡಿದ ಮಾಸ್ಟರ್ ಪ್ಲಾನ್ಗೆ ದೋಸ್ತಿಗಳು ಪತರಗುಟ್ಟಿ ಹೋಗೋದು ಗ್ಯಾರಂಟಿನಾ? ಯಾರು ಆ ಸೂತ್ರಧಾರ? ಆ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಸರ್ಕಾರಕ್ಕೆ ಗ್ರಹಣ, ಶುಕ್ರವಾರ ದೋಸ್ತಿ ಪತನ. ರಾಜೀನಾಮೆಯ ವಿಚಾರ ಏನು ಸರ್? ರಾಜೀನಾಮೆ ಕೊಟ್ಟಿದ್ದೀವಿ. ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಅತೃಪ್ತರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನಾವೇನು ಸನ್ಯಾಸಿಗಳೇನ್ರಿ? ನಾನು ಹೇಳಿದೆಲ್ಲ. ಅನೇಕ ಕಾಂಗ್ರೆಸ್ಸಿಗರು ಎಂಎಲ್ಎಗಳು ಜೆಡಿಎಸ್ ಎಂಎಲ್ಎಗಳು ರಾಜೀನಾಮೆ ಕೊಡ್ತಾರೆ ಅಂತ ಸ್ವಾಭಿಮಾನದಿಂದ ಇರೋರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಸರ್ಕಾರ ಪತನ ಆಗ್ಬೋದು ಅನ್ನುವಂಥದ್ದನ್ನು ನಾವು ಏನು ಹೇಳ್ತಾ ಇದ್ದೇವೆ, ಬಹುಶಃ ಅದೀಗ ಆ ಸತ್ಯ ಈಗ ಆಗ್ತಾ ಇದೆ ಅನ್ನುವಂಥದ್ದು. ಎಚ್ಡಿಕೆ ಬುಡ ಅಲ್ಲಾಡಿಸ್ತಿದೆ ಬಿಜೆಪಿ ಗೆರಿಲ್ಲಾ ಯುದ್ಧ ತಂತ್ರ. ಆ 3 ಟೀಮ್, ಆ 3 ಮೀಟಿಂಗ್, ಏನಿದು ಬಿಜೆಪಿ ಸೀಕ್ರೆಟ್ ಪ್ಲಾನ್? ಅವನೊಬ್ಬನೇ ಸೂತ್ರಧಾರ, ಆತನಿಂದಲೇ ದೋಸ್ತಿಗೆ ಎಳ್ಳು ನೀರ. ಕಮಲದ ಆ ಒಬ್ಬ ನಾಯಕನ ಪ್ಲಾನ್ಗೆ ಬೀಳ್ತಿದ್ಯಾ ಸರ್ಕಾರ? ಬೆಳಗ್ಗೆ ಫಸ್ಟ್ ವಿಕೆಟ್, ಮಧ್ಯಾಹ್ನ ಆಗ್ತಿದ್ದಂತೆ ಸೆಕೆಂಡ್ ವಿಕೆಟ್. ಅಚಾನಕ್ ಆಗಿ ದೋಸ್ತಿ ಸರ್ಕಾರದ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇಷ್ಟೇ ಅಲ್ಲ, ಹೀಗೆ ದೋಸ್ತಿ ಸರ್ಕಾರದ ಒಂದೊಂದೇ ವಿಕೆಟ್ ಉರುಳೋದಕ್ಕೆ ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗೋಗಿದೆ. ಇದ್ದಕ್ಕಿದ್ದಂತೆ ಬಿದ್ದ ಬಾಂಬ್ಗೆ ಬೆಚ್ಚಿ ಬಿದ್ದ ದೋಸ್ತಿಗಳು ಈಗ ದಿಕ್ಕೆಟ್ಟು ಹೋಗಿದ್ದಾರೆ. ಆಪರೇಷನ್ ಟುಸ್ ಮಾಡಿ ಸರ್ಕಾರ ಉಳಿಸ್ಕೊಳ್ಬೇಕಾದ ಸಿಎಂ ಅಮೆರಿಕಾದಲ್ಲಿ ಭೈರವನ ಧ್ಯಾನ ಮಾಡ್ತಿದ್ರೆ, ಈ ಕಡೆ ಒಂದೊಂದೇ ವಿಕೆಟ್ ಹೋಗ್ತಿದ್ದಂತೆ ಬಾಲ ಸುಟ್ಟು ಬೆಕ್ಕಿನಂತಾದ ಕೈನಾಯಕರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡ್ತಿದ್ದಾರೆ. ಆದ್ರೆ ವೀಕ್ಷಕರೇ, ಈ ಬಾರಿ ಅದೇನೇ ಮಾಡಿದ್ರು ಸರ್ಕಾರ ಉಳಿಸ್ಕೊಳ್ಳೋದು ಸುಲಭವಲ್ಲ. ಯಾಕಂದ್ರೆ ಬಿಜೆಪಿಯ ಕಂಪ್ಲೀಟ್ ಪ್ಲಾನ್ ರೆಡಿ ಆಗಿದೆ. ಒಬ್ಬನೇ ಒಬ್ಬ ಸೂತ್ರಧಾರ ಮಾಡಿದ್ದ ಮಾಸ್ಟರ್ ಪ್ಲಾನ್ಗೆ ದೋಸ್ತಿಗಳು ಪತ್ರಗುಟ್ಟಿ ಹೋಗೋದು ಪಕ್ಕಾ ಎಂದೇ ಹೇಳಲಾಗ್ತಿದೆ. ಯಾಕಂದ್ರೆ ಆ ಸೂತ್ರಧಾರ ಹಾಕಿದ ಲೆಕ್ಕಾಚಾರ, ಆತ ಮಾಡಿದ ಪ್ಲಾನ್ ಇದುವರೆಗೂ ನೆಲ ಕಚ್ಚಿದ್ದೇ ಇಲ್ಲ. ಅಂತಹ ಮಹಾ ಚಾಲಾಕಿ ಆ ಸೂತ್ರಧಾರ. ನೈಜ ವೀಕ್ಷಕರೇ, ಆ ಸೂತ್ರಧಾರ ಮಾತ್ರ ಬಲೆ ಚಾಲಾಕಿ ಇರಲೇಬೇಕು. ಇಲ್ಲ ಅಂದ್ರೆ ಎಲ್ಲವೂ ಸೈಲೆಂಟ್ ಆಗಿದ್ದಾಗ ಇದ್ದಕ್ಕಿದ್ದಂತೆ ರಾಜಕೀಯದಲ್ಲಿ ಹೀಗೆ ಢಮ್ ಢಮಾರ್ ಅಂತ ಆಟಂ ಬಾಂಬ್ ಸಿಡಿಯೋಕೆ ಸಾಧ್ಯನೇ ಇರಲಿಲ್ಲ. ಹಾಗೆ ನೋಡಿದ್ರೆ ಬಿಜೆಪಿ ದೋಸ್ತಿ ಸರ್ಕಾರವನ್ನ ಬೀಳ್ಸೋಕೆ ಕೈ ಹಾಕಿದ್ದು ಒಂದೆರಡು ಬಾರಿ ಏನಲ್ಲ, ಇದುವರೆಗೂ ಸುಮಾರು 10-20 ಬಾರಿ ಇದೇ ರಾಜ್ಯ ಬಿಜೆಪಿ ನಾಯಕರು ಆಪರೇಷನ್ ಮಾಡ್ತೀವಿ ಅಂತ ಎಷ್ಟೇ ಮುಂದೆ ಹೋದ್ರೂ ಆ ಪ್ಲಾನ್ಗಳು ಮಾತ್ರ ಸಕ್ಸಸ್ ಆಗ್ತಾನೆ ಇರಲಿಲ್ಲ. ಆದ್ರೀಗ ನೋಡಿ, ಟೈಮ್ ಬಂದಿದೆ. ದೋಸ್ತಿ ಸರ್ಕಾರದ ಬುಡ ಗಡಗಡ ಅಂತ ಲಾಡ್ತಿದೆ. ಒಂದೊಂದೇ ವಿಕೆಟ್ಗಳು ಪಟಪಟನೆ ಬೀಳ್ತಿವೆ. ಅಷ್ಟಕ್ಕೂ ಇಷ್ಟೆಲ್ಲ ಸೀಕ್ರೆಟ್ ಪ್ಲಾನ್ ಮಾಡಿದ್ದ ಆ ಒಬ್ಬನೇ ಒಬ್ಬ ಸೂತ್ರಧಾರ ಯಾರು, ಎಲ್ಲಿದ್ದಾನೆ? ಆತ ಮಾಡಿದ ಆ ಪ್ಲಾನ್ ಆದ್ರೂ ಏನು, ಆತ ಹಾಕಿದ ಸ್ಕೆಚ್ ಏನು, ಅದನ್ನೆಲ್ಲ ಒಂದೊಂದಾಗಿ ಹೇಳ್ತೀವಿ ವೀಕ್ಷಕರೇ. ಆದ್ರೆ ಅದಕ್ಕೂ ಮೊದಲು ನಿಮಗೆ ಸದ್ಯ ಏನಾಗ್ತಿದೆ ರಾಜ್ಯ ರಾಜಕೀಯದಲ್ಲಿ ಅನ್ನೋದನ್ನ ಒಮ್ಮೆ ರೀಕಾಲ್ ಮಾಡಲೇಬೇಕು. ಈಶ್ವರಪ್ಪ ಕೊಟ್ಟಿದ್ರ ಸೀಕ್ರೆಟ್ ಪ್ಲಾನ್ ಹಿಂಟ್, ಬಿಜೆಪಿ ನಾಯಕರಿಗೆ ಗೊತ್ತಿತ್ತ ಗೆರಿಲ್ಲಾ ಸ್ಕೆಚ್, ರಾಜೀನಾಮೆ ಪರ್ವ ನಿಮಗೆ ಅಚಾನಕ್ ಆಗಿ ಬಿದ್ದ ಬಾಂಬ್ನಂತೆ ಅನ್ಸಿರಬಹುದು. ಅಷ್ಟೇ ಯಾಕೆ, ದೋಸ್ತಿಗಳಿಗೂ ಆ ಒಂದು ಬೆಳವಣಿಗೆ ಸರ್ಪ್ರೈಸೇ ಆಗಿರಬಹುದು. ಆದ್ರೆ ಬಿಜೆಪಿಗೆ ಇದು ಸರ್ಪ್ರೈಸ್ ಖಂಡಿತ ಅಲ್ಲ. ಯಾಕೆ ಗೊತ್ತಾ? ಕೆಲವೇ ದಿನಗಳ ಹಿಂದೆ ಇದೇ ಬಿಜೆಪಿಯ ಈಶ್ವರಪ್ಪ ಒಂದು ಹಿಂಟ್ ಕೊಟ್ಬಿಟ್ಟಿದ್ರು. ಅತೃಪ್ತರ ರಾಜಕೀಯ ಪರ್ವ ಬಳ್ಳಾರಿಯಿಂದಾನೇ ಶುರುವಾಗುತ್ತೆ ಅಂದಿದ್ರು. ಕೇಳಿದ್ರಲ್ಲ, ಇವತ್ತಿನವರೆಗೂ ಅತೃಪ್ತರು ಅಂದಾಗ ಲಿಸ್ಟ್ ನಲ್ಲಿ ಫಸ್ಟ್ ಬರ್ತಿದ್ದ ಹೆಸರೇ ರಮೇಶ್ ಜಾರಕಿಹೊಳಿ. ಆದ್ರೆ ಅವತ್ತು ಈಶ್ವರಪ್ಪ ಮಾತ್ರ ರಾಜೀನಾಮೆ ಪರ್ವ ಬಳ್ಳಾರಿಯಿಂದ ಶುರುವಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇದು ಇಂದು ನಿನ್ನೆಯ ನಡೆದ ಪ್ಲಾನ್ ಅಲ್ಲ ಅನ್ನೋದು ಕನ್ಫರ್ಮ್.
ಈಶ್ವರಪ್ಪ ಮಾತಿನಂತೆ ದೋಸ್ತಿ ಸರ್ಕಾರದ ವಿಕೆಟ್ ಪತನ ಬಳ್ಳಾರಿಯಿಂದಲೇ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ಇಷ್ಟೆಲ್ಲ ಸೀಕ್ರೆಟ್ ಪ್ಲಾನ್ ಮಾಡಿದ ಆ ಮಹಾನಾಯಕ ಯಾರು? ಆತನ ಗೆರಿಲ್ಲಾ ಯುದ್ಧ ತಂತ್ರ ಹೇಗಿತ್ತು? ಮೂರೇ ಟೀಮ್, ಮೂರೇ ಮೀಟಿಂಗ್ ಮಾಡಿದ ದೋಸ್ತಿಗಳಿಗೆ ಮುಹೂರ್ತ ಇಟ್ಟ ಸೂತ್ರಧಾರನ ಪ್ಲಾನ್ಗಳು ಹೇಗಿದ್ವು? ಅದನ್ನ ಹೇಳ್ತೀವಿ ಕೇಳಿ. ಮುಂಬೈನಲ್ಲೇ ಕೂತು ಹಾಕಿದ್ರು ಗೆರಿಲ್ಲಾ ಸ್ಕೆಚ್. 3 ಮೀಟಿಂಗ್, ಮೂರೇ ಟೀಮ್. ಸೂತ್ರಧಾರನ ಆಟಕ್ಕೆ ಅಲ್ಲಾಡಿ ಹೋದ್ರ ದೋಸ್ತಿಗಳು. ಎಸ್, ಒಬ್ಬನೇ ಒಬ್ಬ ಸೂತ್ರಧಾರ ದೋಸ್ತಿ ಸರ್ಕಾರವನ್ನೇ ಶೇಕ್ ಮಾಡಿಬಿಟ್ಟಿದ್ದಾನೆ. ಆತ ಮಾಡಿದ ಪ್ಲಾನ್ಗೆ ಶುಕ್ರವಾರ ದೋಸ್ತಿ ಸರ್ಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗೋಗಿದೆ. ಯಾಕಂದ್ರೆ ಆ ಸೂತ್ರಧಾರ ಹೆಣದ ಮಾಸ್ಟರ್ ಪ್ಲಾನ್ ನಲ್ಲಿ ಪ್ರತಿಯೊಂದು ಪಕ್ಕಾ ಇತ್ತು. 14 ಅತೃಪ್ತ ಶಾಸಕರ ಲಿಸ್ಟ್ ಮಾಡ್ಕೊಂಡಿದ್ದ ಆ ಸೂತ್ರಧಾರ 14 ಶಾಸಕರನ್ನ ವಿಂಗಡಿಸಿ 3 ಗ್ರೂಪ್ ಮಾಡ್ಕೊಂಡಿದ್ದ. ಮುಂಬೈನಲ್ಲೇ ಕೂತು ಸೀಕ್ರೆಟ್ ಸ್ಕೆಚ್ ಹಾಕಿದ್ದ ಆ ಚಾಣಕ್ಯ 3 ತಂಡಗಳನ್ನ ಕರೆದು ಮಾತನಾಡಿದಷ್ಟೇ ಅಲ್ಲ, ಆ 3 ತಂಡಕ್ಕೂ ಯಾವ್ಯಾವಾಗ ರಾಜೀನಾಮೆ ಕೊಡಬೇಕು, ಏನೆಲ್ಲ ಮಾಡಬೇಕು, ರಾಜೀನಾಮೆ ಕೊಟ್ಟಾದ ಬಳಿಕ ಬಿಜೆಪಿ ಸರ್ಕಾರ ರಚನೆ ಹೇಗಾಗುತ್ತೆ, ಹೀಗೆ ಪ್ರತಿಯೊಂದು ಅಂಶವನ್ನ ಪಟ್ಟಿ ಮಾಡಿಕೊಂಡಿದ್ದ. ಇದೀಗ ಆ ಸೂತ್ರಧಾರ ಹೆಣದ ಪ್ಲಾನ್ ನಂತೆ ರಾಜ್ಯದಲ್ಲಿ ನಡೀತಿದೆ ನೋಡಿ ರಾಜೀನಾಮೆ ಪರ್ವ. ಹೌದು, ಕೇಂದ್ರ ಸಚಿವರಾಗಿರೋ ಆ ಸೂತ್ರಧಾರ ಮುಂಬೈನಲ್ಲಿ ಅತೃಪ್ತರ ಟೀಮ್ ಜೊತೆ ಫಸ್ಟ್ ಮೀಟಿಂಗ್ ಮಾಡಿದ್ರು. ಒಂದೊಂದು ಟೀಮ್ ಜೊತೆ ಮಾತಿಗೆ ಕುಳಿತ ಆ ಕೇಂದ್ರ ಸಚಿವರು ತಮ್ಮ ಕ್ಯಾಲ್ಕುಲೇಷನ್ ತಪ್ಪದಂತೆ ಎಲ್ಲರೂ ನೋಡ್ಕೋಬೇಕು ಅನ್ನೋ ಷರತ್ತನ್ನ ಇಟ್ಟಿದ್ರಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಎಲ್ಲಾ ಸೀಕ್ರೆಟ್ ಪ್ಲಾನ್ ನ ಸಣ್ಣ ಎಳೆಯೂ ಹೊರಗೆ ಲೀಕ್ ಆಗಿರ್ಲಿಲ್ಲ. ಹಾಗೊಂದು ವೇಳೆ ಲೀಕ್ ಆಗಿದ್ರೆ ಸಿಎಂ ಕುಮಾರಸ್ವಾಮಿ ಅಮೆರಿಕ ವಿಮಾನನೂ ಏರ್ತಾ ಇರಲಿಲ್ಲ. ಕೈ ನಾಯಕರು ಈಗ ಎದ್ನೋ ಬಿದ್ನೋ ಅಂತ ಸರ್ಕಾರ ಉಳಿಸಿಕೊಳ್ಳೋ ಸರ್ವ ಸಾಹಸವನ್ನು ಮಾಡ್ತಾ ಇರಲಿಲ್ಲ. ರಾಜೀನಾಮೆ ಕೊಡೋ ಮೊದಲೇ ಅದಕ್ಕೆ ಎಂದಿನಂತೆ ಮದ್ದು ಅರೆದು ಬಿಡ್ತಿದ್ರು. ಬಿಜೆಪಿಯನ್ನ ಒನ್ಸ್ ಅಗೇನ್ ಟೂಸ್ ಮಾಡ್ಬಿಡ್ತಿದ್ರು. ಆದ್ರೆ ಈ ಬಾರಿ ಈ ಆಪರೇಷನ್ ರಾಜ್ಯ ಬಿಜೆಪಿ ನಾಯಕರನ್ನ ಬಿಟ್ಟು ಆ ಒಬ್ಬ ಕೇಂದ್ರ ಸಚಿವರೇ ಹ್ಯಾಂಡಲ್ ಮಾಡಿದ ಕಾರಣ ಎಲ್ಲವೂ ಗುಪ್ತಾಗಿ ನಡೆದು ಹೋಗಿದೆ ಅನ್ನೋ ಮಾತು ಹರಿದಾಡ್ತಿದೆ. ಎಸ್, ಹೀಗೆ ಆ ಸೂತ್ರಧಾರ ಮಾಡಿದ ಮುಂಬೈ ಪೊಲಿಟಿಕಲ್ ಪ್ಲಾನ್ ಈಗ ಇಂಪ್ಲಿಮೆಂಟ್ ಆಗ್ತಿದೆ. ರಾಜ್ಯ ಬಿಜೆಪಿ ನಾಯಕರಿಗೂ ಮುಂದೆ ಯಾವ ಸ್ಟೆಪ್ ತೆಗೆದುಕೊಳ್ಬೇಕು ಅಂತ ಹೇಳಿರೋ ಕಾರಣಕ್ಕೇನೆ ಈಗ ಬಿಎಸ್ವೈ ಸೇರಿದಂತೆ ಬಿಜೆಪಿ ನಾಯಕರು ಕಂಪ್ಲೀಟ್ ಉತ್ಸಾಹದಲ್ಲಿದ್ದಾರೆ. ನಾವು ಆಪರೇಷನ್ ಮಾಡಿಲ್ಲ, ಹಾಗಂತ ಸಮಯ ಸಂದರ್ಭ ಬಂದ್ರೆ ನಾವು ಸುಮ್ಮನೆ ಕೂರೋಕೆ ಸನ್ಯಾಸಿಗಳಲ್ಲ ಅಂತ ಹೇಳ್ತಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಅತೃಪ್ತರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅಲ್ಲ, ನಾವೇನು ಸನ್ಯಾಸಿಗಳೇನ್ರಿ? ನಾನು ಹೇಳಿದ್ನಲ್ಲ, ಅನೇಕ ಕಾಂಗ್ರೆಸ್ಸಿಗರು MLAಗಳು JDS MLAಗಳು ರಾಜೀನಾಮೆ ಕೊಡ್ತಾರೆ ಅಂತ ಸ್ವಾಭಿಮಾನದಿಂದ ಇರೋರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಸರ್ಕಾರ ಪತನ ಆಗ್ಬೋದು ಅನ್ನುವಂಥದ್ದನ್ನು ನಾವು ಏನು ಹೇಳ್ತಾ ಇದ್ದೇವೆ, ಬಹುಶಃ ಅದೀಗ ಆ ಸತ್ಯ ಈಗ ಆಗ್ತಾ ಇದೆ ಅನ್ನುವಂಥದ್ದು. ಸರ್ಕಾರ ಬದಲಾಗ್ಬೋದು. ಯಾಕಂದರೆ ಈ ಸರ್ಕಾರ ಬಿದ್ದೋದ್ರೆ ನಾವೇನು ರಾಜಕೀಯದಲ್ಲಿ ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡೋಕ್ಕೆ ಬಂದಿರೋರು, ಸರ್ಕಾರ ಮಾಡೋಕ್ಕೆ ಬಂದಿರೋರು. ಆದ್ದರಿಂದ ಈ ಬದಲಾವಣೆ ಏನಾಗ್ತಾ ಇದೆ ಅದು ಬಿಜೆಪಿಗೆ ಒಳ್ಳೇದಾಗ್ತಾ ಇದೆ. ಹೀಗೆ ಬಿಜೆಪಿ ಮಾಡಿರೋ ಗೆರಿಲ್ಲಾ ಪ್ಲಾನ್ ಈಗ ದೋಸ್ತಿ ಸರ್ಕಾರಕ್ಕೆ ಅಮಾವಾಸ್ಯೆ ಗ್ರಹಣ ಬಡಿಯುವಂತೆ ಮಾಡಿದೆ. ಒಂದೊಂದೇ ವಿಕೆಟ್ಗಳ ಪತನ ಆರಂಭವಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ ಬಿಜೆಪಿಯ ಆ ಸೂತ್ರಧಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಹೆಣೆದ ಸೂತ್ರ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ಹೇಳ್ತೀವಿ ಕೇಳಿ. ಆನಂದ್ ರಮೇಶ್ ಬೆನ್ನಲ್ಲೇ 12 ವಿಕೆಟ್ ಪತನ. ಆಷಾಢ ಆರಂಭಕ್ಕೂ ಮುನ್ನವೇ ದೋಸ್ತಿಗೆ ಮುಹೂರ್ತ. ಎಸ್, ಈಗ ಆನಂದ್ ಸಿಂಗ್ ಹಾಗೂ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ ರಾಜೀನಾಮೆ. ಆದ್ರೆ ಈ ನಂಬರ್ ಗೇಮ್ನ ಅಸಲಿ ಆಟ ಇನ್ನೂ ಬಾಕಿ ಇದೆ. ಯಾಕಂದ್ರೆ ಈಗ ಬಿಜೆಪಿ ಆಡೋಕೆ ಹೊರಟಿರೋದು 106ರ ನಂಬರ್ ಗೇಮ್. ಬಿಎಸ್ವೈ ಹೇಳೋ ಪ್ರಕಾರ ಇನ್ನು 20 ಅತೃಪ್ತ ಶಾಸಕರು ರಾಜೀನಾಮೆ ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಮುಂಬೈನಲ್ಲಿ ಸೂತ್ರಧಾರ ಹೆಣದ ಸೂತ್ರದ ಪ್ರಕಾರ ಅತೃಪ್ತ ಶಾಸಕರ ರಾಜೀನಾಮೆ ಟಾರ್ಗೆಟ್ 14 ಅಂತ ಹೇಳಲಾಗ್ತಿದೆ. ಆ ಲಿಸ್ಟ್ ನಲ್ಲಿದ್ದ ಮೊದಲ ಹೆಸರೇ ರಮೇಶ್ ಜಾರಕಿಹೊಳಿ, ಎರಡನೇ ಹೆಸರೇ ಆನಂದ್ ಸಿಂಗ್. ಇವತ್ತು ಆನಂದ್ ಸಿಂಗ್ ತಮ್ಮ ರಾಜೀನಾಮೆಗೆ ಜಿಂದಲ್ ಪ್ರಕರಣದ ನೆಪ ಹೇಳ್ತಿರಬಹುದು.
ಆದ್ರೆ ಅತೃಪ್ತರು ಬಿಜೆಪಿಯ ಗೆರಿಲ್ಲಾ ಪ್ಲಾನ್ ಭಾಗ ಆಗೋದಕ್ಕೆ ಅವರವರದ್ದೇ ಆದ 10 ಹಲವು ಕಾರಣಗಳು ಇವೆ ಅನ್ನೋದು ಅಷ್ಟೇ ನಿಜ. ಜಿಂದಾಲಿಗೆ ಲೀಸ್ ಕಮ್ ಸೇಲ್ ಮಾಡಬಾರ್ದು, ನನ್ನ ಜಿಲ್ಲೆಯ ಭವಿಷ್ಯ, ನನ್ನ ಜಿಲ್ಲೆಯ ಹಿತಾಸಕ್ತಿಗಾಗಿ ನಾನು ಈ ರೀತಿ ನಾನು ಸರ್ಕಾರದ ವಿರುದ್ಧ ಅಂತ ಹೇಳ್ತಾ ಇಲ್ಲ. ಸರ್ಕಾರ ತಗೊಳ್ಳುವಂತ ನಿರ್ಧಾರ ಏನಾದರೂ ಲೀಸ್ ಕಮ್ ಸೇಲ್ ಕೊಟ್ರೆ ನನ್ನ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಕೇಳಿದ್ರಲ್ಲ, ಸೂತ್ರಧಾರ ಹೆಣತ ನಂಬರ್ ಗೇಮ್ನಲ್ಲಿ ಫಸ್ಟ್ ರಾಜೀನಾಮೆ ಕೊಟ್ಟ ಆನಂದ್ ಸಿಂಗ್ ಹೇಳೋದೇನು ಅಂತ. ಆದ್ರೆ ಆನಂದ್ ಸಿಂಗ್ ರಾಜೀನಾಮೆಗೆ ಅಸಲಿ ಕಾರಣ ಇದಲ್ವೇ ಅಲ್ಲ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಅದೇನು ಅದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಮುಂಬೈನಲ್ಲಿ ಆ ಕೇಂದ್ರ ಸಚಿವರು ಮಾಡಿದ ನಂಬರ್ ಗೇಮ್ ಹೇಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋ ವಿಚಾರವನ್ನ ಕ್ಲಿಯರ್ ಮಾಡಿಬಿಡ್ತೀವಿ. ವಿಧಾನಸಭಾ ಒಟ್ಟಾರೆ ಸಂಖ್ಯಾಬಲ 224. ಇದರಲ್ಲಿ ಈಗಾಗಲೇ ಆನಂದ್ ಸಿಂಗ್ ಹಾಗೂ ಜಾರಕಿಹೊಳಿ ರಾಜೀನಾಮೆ ನೀಡಿರೋದ್ರಿಂದ ಇನ್ನು 12 ಶಾಸಕರಿಂದ ರಾಜೀನಾಮೆ ಕೊಡಿಸಿದ್ರೆ ಆಗ ವಿಧಾನಸಭಾ ಒಟ್ಟಾರೆ ಸಂಖ್ಯಾಬಲ 210ಕ್ಕೆ ಕುಸಿಯುತ್ತೆ. ಆಗ ಸರ್ಕಾರ ರಚನೆಗೆ ಬೇಕಾಗೋ ಮ್ಯಾಜಿಕ್ ನಂಬರ್ 106. ಸದ್ಯ ಬಿಜೆಪಿ 105 ಶಾಸಕರ ಬಲವನ್ನ ಹೊಂದಿದ್ದು ಒಬ್ಬ ಪಕ್ಷೇತರ ಶಾಸಕರ ಸಹಾಯ ಸಿಕ್ಕರೆ ಸರ್ಕಾರ ರಚಿಸಬಹುದು. ಇದು ಬಿಜೆಪಿಯ 106ರ ನಂಬರ್ ಗೇಮ್. ಈ ನಂಬರ್ ಗೇಮ್ನ ಆಟ ಈಗ ಶುರುವಾಗಿದೆ. ಇದೇ ಶುಕ್ರವಾರ ಈ ಆಟ ಮುಗಿದು ದೋಸ್ತಿಗೆ ಆಘಾತ ಕೊಡೋಕೆ ಮುಂಬೈನ ಸೂತ್ರಧಾರ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಾರಿ ಬಿಜೆಪಿ ಮಾಡಿದ್ದು ಪಕ್ಕಾ ಗೆರಿಲ್ಲಾ ತಂತ್ರ. ಇದು ವರ್ಕೌಟ್ ಆಗೋ ಎಲ್ಲ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದು ಈ ವಿಚಾರದಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಎಲ್ಲರನ್ನ ಕಾಯ್ತಿದ್ದ ಬಂಡೆ ಲೆಕ್ಕಾಚಾರವೂ ಬುಡಮೇಲಾಗಿದೆ. ಹಾಗಾದ್ರೆ ಇವೆಲ್ಲ ಸಾಧ್ಯವಾಗಿದ್ದು ಹೇಗೆ ಹೇಳ್ತೀವಿ ಈ ಎಪಿಸೋಡ್ನಲ್ಲಿ. ಗೆರಿಲ್ಲಾ ತಂತ್ರ ಸಕ್ಸಸ್ ಆಗ್ತಿರೋದ್ರ ಹಿಂದಿದ್ದಾರ ಸಿದ್ದು. ಸಿದ್ದರಾಮಯ್ಯ ಮೌನ ಬಿಜೆಪಿಗೆ ತೆರೆದಿಡ್ತಾ ಹೆಬ್ಬಾಗಿಲು. ಗೆರಿಲ್ಲಾ ಯುದ್ಧ ತಂತ್ರ. ಎಸ್, ಈ ಬಾರಿ ಬಿಜೆಪಿ ಬಳಸಿದ್ದು ಇದೇ ತಂತ್ರ. ಗೆರಿಲ್ಲಾ ಯುದ್ಧ ಅಂದ್ರೆ ನೇರವಾಗಿ ವೈರಿಗಳ ಮೇಲೆ ಅಟ್ಯಾಕ್ ಮಾಡೋದಲ್ಲ. ಎದುರಾಳಿ ಸುಸ್ತಾಗೋದನ್ನೇ ಕಾದು ಕೂತು ಸಮಯ ಸಂದರ್ಭ ಬಂದಾಗ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡೋದನ್ನ ಗೆರಿಲ್ಲಾ ಯುದ್ಧ ತಂತ್ರ ಅಂತಾರೆ. ಈಗ ಬಿಜೆಪಿ ಬಳಸ್ಕೊಂಡಿರೋ ತಂತ್ರ ಇದೆ. ಹೀಗೆ ಗೆರಿಲ್ಲಾ ತಂತ್ರ ಪ್ರಯೋಗಿಸುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಬಿಜೆಪಿ ಹಿಂದೆಲ್ಲ ಪದೇ ಪದೇ ಆಪರೇಷನ್ ಕಮಲಕ್ಕೆ ಪ್ರಯತ್ನಿಸಿ ಕೈ ಸುಟ್ಕೊಂಡಿತ್ತು. ಹಾಗಾಗಿ ಈ ಹಿಂದೆ ಸದ್ಯಕ್ಕೆ ದೋಸ್ತಿ ತಂಟೆಗೆ ಹೋಗದಂತೆ ಸೂಚನೆ ಕೊಟ್ಟಿದ್ರು ಅಮಿತ್ ಶಾ. ಆದ್ರೀಗ ಇಷ್ಟು ದಿನ ಸರಿಯಾದ ಸಮಯಕ್ಕೆ ಕಾಯ್ತಿದ್ದ ಬಿಜೆಪಿಗೆ ಸೂಕ್ತ ಸಂದರ್ಭ ಕೂಡಿ ಬಂದಿದೆ. ಬಿಜೆಪಿಗೆ ಹೀಗೊಂದು ಅವಕಾಶ ಒದಗಿ ಬರೋದಕ್ಕೆ ಕಾರಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎದುರಾದ ಹೀನಾಯ ಸೋಲು. ಹೌದು, ಲಾಭಕ್ಕಾಗಿ ಜೆಡಿಎಸ್ ದೋಸ್ತಿ ಮಾಡಿಕೊಂಡ ಕಾಂಗ್ರೆಸ್ ಯಾವಾಗ ಮಣ್ಣು ಮುಕ್ಕಿತ್ತೋ ಅಂದೇ ಈ ದೋಸ್ತಿ ಸರ್ಕಾರದ ಸಹವಾಸವೇ ಬೇಡ ಅನ್ನೋದು ಆ ಪಕ್ಷಕ್ಕೆ ಮನದಟ್ಟಾಗಿತ್ತು. ಸ್ವತಃ ಡೆಲ್ಲಿಗೆ ಹೋದ ಸಿದ್ದು ಜೆಡಿಎಸ್ ದೋಸ್ತಿಯೇ ಸೋಲಿಗೆ ಕಾರಣ ಅನ್ನೋದನ್ನ ರಾಹುಲ್ಗೆ ಮನದಟ್ಟು ಮಾಡಿ ಬಂದಿದ್ರು. ಹೆಚ್ಚು ದಿನ ಈ ಸರ್ಕಾರ ಇದ್ರೆ ಉಳಿಗಾಲವಿಲ್ಲ ಅಂತಾನು ಹೇಳಿದ್ರು. ಹೀಗೆ ಈ ಕಡೆ ಕಾಂಗ್ರೆಸ್ಗೆ ದೋಸ್ತಿ ಸರ್ಕಾರ ಬೇಡ ಅನ್ನೋ ಮನಸ್ಥಿತಿ ಬಂದಿದ್ದನ್ನ ಕಾಯ್ಕೊಂಡಿದ್ದ ಬಿಜೆಪಿ ಅತೃಪ್ತರ ರಾಜೀನಾಮೆ ಕೊಡಿಸೋ ಮೂಲಕ ಶಾಕ್ ಕೊಟ್ಟಿದೆ. ಇದೇ ನೋಡಿ ಬಿಜೆಪಿಯ ಗೆರಿಲ್ಲಾ ತಂತ್ರ. ಎಂದಿನಂತಾಗಿದ್ರೆ ಸಿದ್ದು ಡಿಕೆಶಿ ಮುಂದೆ ಹೋಗಿ ಅತೃಪ್ತರನ್ನ ಮನವೊಲಿಸೋ ಕೆಲಸ ಮಾಡ್ತಿದ್ರು. ಆದ್ರೆ ಸಿದ್ದು ವಿರುದ್ಧ ಎಚ್ಡಿಕೆ ಮತ್ತು ದೇವೇಗೌಡ್ರೆ ಡೆಲ್ಲಿಗೆ ಹೋಗಿ ರಾಹುಲ್ಗೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದು ಈಗ ಆಪರೇಷನ್ ನಿಲ್ಲಿಸೋ ಗೋಜಿಗೆ ಹೋಗದೆ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಪ್ರತಿ ಬಾರಿ ಅತೃಪ್ತರ ರಾಜೀನಾಮೆಗೆ ಬಂಡೆಯಂತೆ ಅಡ್ಡ ನಿಲ್ತಿದ್ದ ಡಿಕೆಶಿಯ ಕೈ ಮೀರಿ ಹೋಗಿದೆ ಪರಿಸ್ಥಿತಿ. ಅವರು ಈಗ ಕೈ ಚೆಲ್ಲಿದ್ದಾರೆ. ಸ್ಪೆಷಲಿಸ್ಟ್ ಸರ್ಜರಿ, ನೀವು ಸರ್ಜರಿ ಮಾಡಿ ಸರಿಯಾಗಿಲ್ಲ. ಅದು ಇನ್ನು ಈಗ ಮತ್ತೆ ಏನ್ ಸರ್ ಪೇಷಂಟ್ ಕಥೆ ಏನಿದೆ? ಎಲ್ಲಾ ಟೈಮಲ್ಲೂ ಎಲ್ಲ ಸಕ್ಸಸ್ ಆಗಿತ್ತು ಸಾಧ್ಯ. ಕೆಲವು ಸಂದರ್ಭದಲ್ಲಿ ಫೇಲ್ಯೂರ್ ಆಗ್ತಿಲ್ಲ. ಆದರೂ ಕೆಲವು ಸಂದರ್ಭದಲ್ಲಿ ನನ್ನಂಥವ್ರು ಇನ್ನೊಬ್ಬ 150 ಜನ ಹುಡ್ಕೋತಾರೆ ಸರಿ ಮಾಡೋಕ್ಕೆ. ಅದು ಬಿಟ್ಟರೆ ಯಾರು ಒತ್ತಡಕ್ಕೆ ಮಣ್ದು ತನ್ನ ಸ್ಥಾನನೇ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಯಾರು ರಿಸ್ಕ್ ತೊಗೊಳಕ್ಕೆ ಹೋಗುದು? ಕೇಳಿದ್ರಲ್ಲ, ಸ್ವತಃ ಡಿಕೆಶಿಯೇ ಆಡ್ತಿರೋ ಮಾತುಗಳನ್ನ. ಹೀಗಾಗಿ ಸದ್ಯಕ್ಕೀಗ ಕಾಂಗ್ರೆಸ್ನ ಅತೃಪ್ತರನ್ನ ತಡೆಯೋರೇ ಇಲ್ಲದಂತಾಗಿದೆ. ಸಿದ್ದು ಸೈಲೆಂಟ್ ಆಗಿದ್ರೆ ಬಂಡೆ ಕೆಲ ದಿನಗಳಿಂದ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಸೋಲಿನ ಬಳಿಕ ಕಾಂಗ್ರೆಸ್ ಸ್ಥಿತಿ ಡೋಲಾಯಮಾನವಾಗಿದೆ. ಈ ಪರಿಸ್ಥಿತಿಯನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕಮಲ ಹೊರಟಿದೆ.
ಚಳಿಗಾಲದ ಅಧಿವೇಶನವನ್ನ ನಾವೇ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಇದೀಗ ಒಬ್ಬೊಬ್ಬರೇ ಅತೃಪ್ತರು ರಾಜೀನಾಮೆ ಕೊಡೋದನ್ನ ನೋಡಿದಾಗ ಆ ಟಾರ್ಗೆಟ್ ಸದ್ಯದಲ್ಲೇ ರೀಚ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಕಪ್ಪೆಗಳನ್ನ ತಕ್ಕಡಿಯಲ್ಲಿ ಹಾಕುವುದು ಎಷ್ಟು ಕಷ್ಟವೋ ಈ ಅತೃಪ್ತರನ್ನ ಮನವೊಲಿಸೋದು ಅಷ್ಟೇ ಕಷ್ಟ. ಅದೀಗ ಕಾಂಗ್ರೆಸ್ಗೆ ಮನದಟ್ಟಾಗಿದೆ. ಬಿಜೆಪಿಗೂ ಸಮಯ ಸಂದರ್ಭ ಈಗ ಕೂಡಿ ಬಂದಿದೆ. ಹಾಗಾಗಿ ದೋಸ್ತಿ ಸರ್ಕಾರಕ್ಕೆ ಅಮಾವಾಸ್ಯೆ ಗ್ರಹಣ ಬಡಿಯೋ ಕಾಲ ಬಹಳ ದೂರ ಇಲ್ಲ. ಬಚಾವಾಗುತ್ತಾ, ಉರುಳಿ ಬೀಳುತ್ತಾ, ಸದ್ಯದಲ್ಲೇ ಗೊತ್ತಾಗುತ್ತೆ ನೋಡಿ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.